ನಮಸ್ತೆ ಎಲ್ಲರಿಗೂ. ನಾನಿವಾಗ ನಮ್ಮ ನಾರ್ತ್ ಗೋವಾದಲ್ಲಿ ಭಾಳ ಒಂದು ಫೇಮಸ್ಸು ಟೂರಿಸ್ಟ್ ಅಟ್ರ್ಯಾಕ್ಷನ್ ಆಗಿರುವಂಥ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಅದು ಯಾವುದೂ ಅಲ್ಲ, ಚಾಪೋರ ಕೋಟೆ. ಅದು ಇದು ನೋಡಿ, ಈಗ ನಾನೀಗ ಕ್ರಾಸ್ ಮಾಡ್ತಾ ಇರೋದು ಚಾಪೋರ ನದಿ, ಅದಕ್ಕೆ ಕಟ್ಟಿರೋಂಥ ಒಂದು ಸೇತುವೆ ಇದು. ಅದನ್ನು ಈಗ ಕ್ರಾಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಭಾಳ ಸುಂದರವಾಗಿರುವಂಥ ಒಂದು ಜಾಗ. ಚಾಪೋರ ನದಿ ಎರಡು ಕಡೆಯೂ ಹರ್ಕೊಂಡು ಈ ಸೇತುವೆ ದಾಟ್ಕೊಂಡು ಆ ಫೋರ್ಟ್ ಏನಿದೆಯಲ್ಲ, ನಾವು ಹತ್ತುತ್ತೀವಲ್ಲ ಕೋಟೆ, ಆ ಕೋಟೆ ಪಕ್ಕದಲ್ಲಿ ಹೋಗ್ಬಿಟ್ಟು ಸಮುದ್ರ ಸೇರುತ್ತೆ. ಅದಕ್ಕಾಗಿಯೇ ಅದಕ್ಕೆ ಚಾಪೋರ ಫೋರ್ಟ್ ಅಂತ ಒಂದು ಹೆಸರು ಬಂದಿರುತ್ತೆ. ಬನ್ನಿ ನೋಡೋಣ ಅದ್ರ ಕೋಟೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ನೋಡಿ ಒಂದು ಸೇತುವೆ. ಈ ಸೇತುವೆ ಮೇಲೆ ಸ್ವಲ್ಪ ಓವರ್ಟೇಕಿಂಗ್ ಎಲ್ಲ ನಿಷೇಧಿಸಲಾಗಿದೆ. ಮತ್ತು ಇದು ಈ ಕೋಟೆ ಹತ್ರಕ್ಕೆ ಬಂದ್ವಿ ಈಗ. ಚಾಪೋರ ಕೋಟು ಮುಂಚೆಲ್ಲ ನಾವು ಒಂಥರ ಆಫ್ ಟ್ರೆಕ್ಕಿಂಗ್ ಥರ ಆ ಗುಡ್ಡ ಹತ್ಕೊಂಡು ಹೋಗ್ತಾಯಿದ್ವಿ. ಈಗ ಇದಕ್ಕೆ ಸ್ವಲ್ಪ ಅಚ್ಚುಕಟ್ಟಾಗಿ ಮೆಟ್ಲು ಮಾಡಿದ್ದಾರೆ. ಮೆಟ್ಲು ಆದರೂ ಕೂಡ ಭಾಳ ಒಂಥರ ಸಿಂಪಲ್ ಸ್ಟೆಪ್ಸು, ಅಷ್ಟು ಏನು ಸ್ಟೀಪ್ ಆಗಿಲ್ಲ. ಆ ಮೆಟ್ಲುಗಳನ್ನ ಹತ್ಕೊಂಡು ಹೋದರೆ ಮೇಲ್ಗಡೆ ಚಾಪೋರ ಫೋರ್ಟು ಸಿಗುತ್ತೆ. ಇದೇನಪ್ಪ ಅಂದರೆ ಈ ಕೋಟೆದೊಂದು ವಿಶೇಷ, ಇಲ್ಲಿಂದ ಸಮುದ್ರ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಈ ಸಮುದ್ರದ ಪಕ್ಕ ಏನಕ್ಕೆ ಈ ಥರ ಕೋಟೆ ಕಟ್ಟೋರು ಅಂದರೆ, ಇದು ಆ ಸಮುದ್ರದ್ದು ಒಂದು ಇದಕ್ಕೆ ಹಿಡಿತ ಇಟ್ಕೊಳ್ಳೋಕ್ಕೆ ಒಂದು ಈ ಥರ ಕೋಟೆ ಕಟ್ಟಿ ಆ ಸಮುದ್ರಕ್ಕೆ ಕಾವಲು ಕಾಯ್ಕೊಂಡು ಇರೋರು. ಈ ಕೋಟೆ ಇಲ್ಲಿ ಒಂದು ಇದು ನಮ್ಮ ಯಾವುದು ಒಂದು ಹಿಂದಿ ಸಿನಿಮಾ ದಿಲ್ ಚಾಹತಾ ಹೇ ಅಂತ ಒಂದು ಮೂವಿ ಶೂಟಿಂಗ್ ಆಗಿದೆ. ಆ ಸಿನಿಮಾ ಬಂದಾಗಲಿಂದನೇ ಗೋವಾಕ್ಕೆ ಒಂಥರ ಭಾಳ ಒಂದು ಟೂರಿಸ್ಟ್ ಪ್ರಾವಿಷನ್ ಬಂದಿದ್ದು. ಅಂದರೆ ಇಂಡಿಯನ್ ಕ್ರೌಡು ಆ ಸಿನಿಮಾ ಆದಮೇಲೆ ಜಾಸ್ತಿ ಹೆಚ್ಚಾಗಿದ್ದು ಗೋವಾಕ್ಕೆ ಬರೋದಕ್ಕೆ. ಹಾಗಾಗಿ ಅದೊಂಥರ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಕೋಟೆ ಬಾಗಿಲು ಥರ ಇರುತ್ತೆ. ಮುಂಚೆ ಎಲ್ಲ ಫುಲ್ಲು 24 hours ಓಪನ್ನೇ ಬಿಟ್ಬಿಟ್ಟಿರೋರು. ಅಂದರೆ ಈ ಥರ ಮೆಟ್ಲಿರಲಿಲ್ಲ, ಒಂಥರ ಈ ಥರ ಗುಡ್ಡದ ಮೇಲೆ ಈ ಕೋಟೆ ಮಾತ್ರ ಇದ್ದಿದ್ದು. ಅದಕ್ಕೇನು ಟೈಮಿಂಗ್ಸ್ ಎಲ್ಲ ಏನಿರಲಿಲ್ಲ. ಈಗೆಲ್ಲ ಸ್ವಲ್ಪ ಟೈಮಿಂಗ್ಗಳು ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಈ ಕೋಟೆ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಮುಂಚೆಲ್ಲ ಎಲ್ಲ ಅನ್ಕಂಟ್ರೋಲ್ಡ್ ಕ್ರೌಡ್ ಇರೋದು, ಯಾವಾಗ ಬೇಕಾದ್ರೂ ಬರೋರು, ಯಾವಾಗ ಬೇಕಾದ್ರೂ ಹೋಗೋರು. ಆ್ಯಕ್ಚುಲಿ ಕೋಟೆ ದಾಟಿದ ಮೇಲೆ ಇನ್ನೂ ಒಂದು ಆ ಕಡೆ ಪಕ್ಕದಲ್ಲಿ ಆ ಡ್ರೀಮ್ ಬೀಚು, ವಾಗೇಟರ್ ಬೀಚು ಅದೆಲ್ಲ ಸಿಗುತ್ತೆ ಒಂದು ಪಕ್ಕದಲ್ಲಿ. ಇನ್ನೊಂದು ಪಕ್ಕದಲ್ಲಿ ಆ ಚಾಪೋರ ನದಿ ಬಂದು ನಮ್ಮ ಇದಕ್ಕೆ ಸೇರುತ್ತೆ, ಸಮುದ್ರಕ್ಕೆ ಸೇರುವಂಥ ಜಾಗ ಇದು. ಇದು ನೋಡ್ರಿ ಎಂಟ್ರೆನ್ಸ್. ಇದೇ ಕೋಟೆಯ ಒಂದು ಎಂಟ್ರೆನ್ಸ್. ಇದು ಸೆಕ್ಯೂರಿಟಿ ಕ್ಯಾಬಿನ್ ಹಾಕ್ಕೊಂಡಿದ್ದಾರೆ, ಇವ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಇಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನೆಲ್ಲ. ಈ ಥರ ನಾವು ಒಳಗಡೆ ಹೋಗ್ಬೇಕು. ಒಂದು ಟಿಪಿಕಲ್ ಸಮುದ್ರದ ಪಕ್ಕದಲ್ಲಿ ಕಟ್ಟಿರುವಂಥ ಒಂದು ಕಾವಲು ಕೋಟೆ ಅಂತ ಹೇಳ್ಬೋದು ಇದನ್ನು. ಈ ಥರ ಒಳಗಡೆ ಭಾಳ ವಿಸ್ತಾರವಾದ ಒಂದು ಜಾಗ ಸಿಗುತ್ತೆ. ಮತ್ತು ಈಗೇನು ನಾವು ಈ ಜಾಗ ನೋಡ್ತಾ ಇದ್ದೀವಲ್ಲ, ಇಲ್ಲೇ ಈ ದಿಲ್ ಚಾಹತಾ ಹೇ ಅದೆಲ್ಲ ಶೂಟಿಂಗ್ ಆಗಿರೋದು. ಅಮೀರ್ ಖಾನು ಆ ಡೋಂಬ್ ಇದೆಯಲ್ಲ, ಇದಕ್ಕೆ ಹೊರಿಕೊಂಡು ಕೂತಿರ್ತಾರೆ. ಇಲ್ಲಿಂದ ನಮಗೆ ಈ ಕಡೆ ಸಮುದ್ರ ನೋಡಿ ಈ ಥರ ಕಾಣುತ್ತೆ. ಎಲ್ಲ ಇದು ವಾಗಟರ್ ಬೀಚಿಂದ ಎಕ್ಸ್ಪೆಂಡ್ ಆಗಿರೋಂಥ ಬೀಚಸ್. ಅಪ್ ಟು ಈ ಪಕ್ಕ ಇರೋದನ್ನ ಡ್ರೀಮ್ ಬೀಚ್ ಅಂತಾರೆ. ಭಾಳ ಚೆನ್ನಾಗಿರೋ ಪೀಸ್ಫುಲ್ ಆಗಿರುವಂಥ ಒಂದು ಬೀಚಸ್ ಇದು. ಈ ಥರ ನಮಗೆ ಕೋಟೆಯ ಆವರಣ